ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಗೋಲಗೇರಿ ಆಸ್ಪತ್ರೆಗೆ ವೈದ್ಯರ ಆಗಮನ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲಗೇರಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹಳ ದಿನಗಳಿಂದ ಮುಖ್ಯ ವೈದ್ಯಾಧಿಕಾರಿಗಳ ಸಮಸ್ಯೆ ಇತ್ತು. ಇದರ ಬಗ್ಗೆ ಮಾಹಿತಿ ಪಡೆದುಕೊಂಡ ಪತ್ರಿಕಾ ಮಾಧ್ಯಮದವರು ಈ ತಿಂಗಳ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟ ಮಾಡಿದ್ದರು. ಕೂಡಲೇ ಎಚ್ಚೆತ್ತುಕೊಂಡ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ವೈದ್ಯರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಆಸ್ಪತ್ರೆಗೆ ಬಂದ ಹೊಸ ವೈದ್ಯರನ್ನ ಗೋಲಗೇರಿ ಹಾಗೂ ಸಮಸ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಸನ್ಮಾನಿಸಿದರು ಮತ್ತು ಆಸ್ಪತ್ರೆಯ ಮೂಲಭೂತ ಸೌಕರ್ಯ ಕುಂದುಕೊರತೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸಾಸವಾಡ ಗ್ರಾಮದ ಹಿರಿಯ ಮುಖಂಡರಾದ HB ಚಿಂಚೋಳಿಯವರು ಮಾತನಾಡಿ, ಇದು ಒಂದು ನಮ್ಮ ಭಾಗದ ದೊಡ್ಡ ಆಸ್ಪತ್ರೆ ಇದ್ದು ಇದಕ್ಕೆ 24x7 ಆಗುವ ಎಲ್ಲ ಅರ್ಹತೆಗಳಿದ್ದು 24x7 ಆಗದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಗೋಲಗೇರಿ ಕಾಂಗ್ರೆಸ್ ಮುಖಂಡರಾದ ಶಿವಹತ್ತಿ ಮಾತನಾಡಿ, ಆದಷ್ಟು ಬೇಗ ನಮ್ಮ ಭಾಗದ ಶಾಸಕರ ಹತ್ತಿರ ಮಾತನಾಡಿ ಆಸ್ಪತ್ರೆಯ ಸಂಪೂರ್ಣ ಮಾಹಿತಿ ಕೊಟ್ಟು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಹೇಳಲು ಸೂಚಿಸುತ್ತೇನೆ ಎಂದು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ AD ಕೋರ್ವಾರ್, ಸಿದ್ದನಗೌಡ ಪಾಟೀಲ್, ನಾನಗೌಡ ಪಾಟೀಲ್, ಮಲ್ಲು ಹಡಪದ್, ವರದಿಗಾರರಾದ ದಾವಲ್ ಸಾಬ್ ಬೆನ್ನಟ್ಟಿ ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಮಹಿಬೂಬ್ ಬಾಷಾ ಮನಗೋಳಿ. ಜನ ಭೇಟಿ ಆಗ್ತಿರ್ತಾರೆ, ಮಾಡ್ತಾರೆ. ಸಮಸ್ಯೆ ಆಗಿದ್ದೇನಪ್ಪ ಅಂದ್ರೆ ಈಗ ನಮ್ಮ ದವಾಖಾನೆ 24/7 ಆಗುತ್ತೆ. ನೀವೇನಿರಿ? ನಾವು ಹೆಚ್ಚು ಹುಣಸೂರು ದೋಸೆ ಹೌದ್ರಿ? ಹಾ ಹಾ ಈಗ ನಮ್ ಸುತ್ತಮುತ್ತ ಹಳ್ಳ್ಯಾಗ ನಮ್ ಗೋಲಗೇರಿ ಬಹಳ ಒಂದು ಸಿಟಿ ಲೆಕ್ಕ ಏನೇ ಡೆಲಿವರಿ ಬಂದ್ರು ರಾತ್ರಿ 9 ಸರ್. ಈಗ ಇನ್ನೊಂದೇನು, ನಾವು ಸಿಬ್ಬಂದಿಗಳು ನಮ್ಮ ಸಿಬ್ಬಂದಿ ಕಡಿಮೆ ಹೇಳಿ ನಾವು ಡಿಮಾಂಡ್ ಬರಂಗಿಲ್ಲ ನಮ್ಮ ಆಫೀಸರ್ಗಳಿಂದ. ನೀವು ಆದಂತ ನೀವೆಲ್ಲ ಹಿರಿಯರು ಮುಖಂಡರೆಲ್ಲ ಕೂಡಿದ್ರಿಂದ ನಮ್ಮ ಮೇಲೆ ಎಷ್ಟೆಷ್ಟು ಸಿಬ್ಬಂದಿ ಖಾಲಿ ವಿದ್ಯೆ ಅದಾವ ಅದೊಂದು ಸ್ವಲ್ಪ ಹಾಕೊಂಡು ಹೋಗು. ಎರಡನೇ ದಿನ ಬರ್ತೀನಿ ಡೆಲಿವರಿಗೆ. ಈಗ ನಮ್ಮ ಮೇಲೆ ಬಾಯ್ಸ್ ಸ್ಟಾಪ್ ಮಾಡ್ಸೋದ ಡೆಲಿವರಿಗೆ ಏನಾಗ್ತದೆ, ನಾವು ಹಗಲತ್ರ ಡೆಲಿವರಿ ಮಾಡ್ಕೋಬೇಕಂದ್ರ ಈಗ ಬಾಯ್ಸ್ ಲೇಡೀಸ್ ಯಾರು ಕೋಪರೇಟ್ ಮಾಡಿ ಹಂಗ ಈಗ ಇನ್ನೊಬ್ರು ಸ್ಟಾಪ್ ಮಾಡ್ಸೋ ಲೇಡೀಸ್ ಆಗ ನಮ್ಗೆ ಏನಾದ್ರು ಸ್ವಲ್ಪ ಡೆಲಿವರಿ ಆಗ್ತದೆ. ಈಗ ಇನ್ನೊಂದು ಎರಡನೇ ಮೇಲೆ ಆಗ್ತದ ರಾತ್ರಿ ಮಾಡ್ಬೇಕಂದ್ರೆ ಈಗ ಡೇ ಒಬ್ರು ಡಾಕ್ಟರ್ ಮತ್ತೊಬ್ರು ಸ್ಟಾಫ್ ನರ್ಸ್ ಗ್ರೂಪ್ ಡಿ ಡೇ ಮಾಡ್ತಾರೆ. ಈಗ ನೈಟ್ ಸಿಗಂದ್ರೆ ಸಿಬ್ಬಂದಿ. ಈಗ ಎರಡನೇ